ಅವರ ಪ್ರೀತಿಯ ಮೊಮ್ಮಗಳು ರಚಿತಾ ಅವ್ರ ತಾತನಿಗಾಗಿ ಒಂದು ಹಾಡನ್ನು ಹೇಳ್ತಾಳೆ. ಬಾಮ್ಮ. ನಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುತ್ತಾ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ. ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ನಮ್ಮ ತಂದೆಯವ್ರ ಬಗ್ಗೆ ಎರಡು ವಿಷಯ ಮಾತಾಡೋಣ ಅಂತ ಅನ್ನಿಸ್ತು. ಎಷ್ಟು ಹೇಳಿದ್ರೂ ಸಾಲದು ನಮ್ಮ ತಂದೆಯವ್ರದನ್ನು ಹೇಳಬೇಕು ಅಂತ. ಅಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವೋ ಅವ್ರ ಹೊಟ್ಟೆನಲ್ಲಿ ನಾವು ಹುಟ್ಟೋಕ್ಕೆ. ನಮ್ಮಮ್ಮನೂ ಅಷ್ಟೇ, ವರಲಕ್ಷ್ಮಮ್ಮ ಅಂದ್ಬಿಟ್ಟು. ನಮ್ಮ ತಂದೆಯವರು ಅಷ್ಟೇ. ನಾವೆಷ್ಟು ಜನ್ಮದ ಪುಣ್ಯ ಪಡೆದಿದ್ದೀವೋ ಅವರ ಅಂಥ ತಂದೆ ತಾಯಿಗಳನ್ನ ಪಡೆಯೋಕ್ಕೆ. ತುಂಬ ಬಡಸ್ತಾನದಲ್ಲಿ ಬಂದವರು ನಮ್ಮ ತಂದೆಯವರು. ತುಂಬ ಹಂತವಾಗಿ ಮೇಲೆ ಬಂದರು. ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ನಮ್ಮಮ್ಮ ದೊಡ್ಡ ಸಂಜೀವೇಗೌಡರು ಅವರ ಪುತ್ರಿ, ಹಿರಿಯ ಮಗಳು. ಅವ್ರು ಸ್ವಲ್ಪ ಶ್ರೀಮಂತ ಕುಟುಂಬದಿಂದ ಬಂದವರು. ಹೇಳೋರು ನಮ್ಮಮ್ಮಂಗೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಕಣಮ್ಮ, ನಮ್ಮ ಹತ್ರ ಇದ್ದರೆ ನಾವು ಮಾಡಬೇಕು, ಇರೋದ್ರಲ್ಲಿ ನಾವು ತೃಪ್ತಿ ಪಡ್ಕೊಂಡು ಹೋಗಬೇಕು ಅಂತ. ನಮ್ಮಮ್ಮನೂ ನಮ್ಮ ತಂದೆಗೆ ಅದೇ ಥರನೇ ಇದು ಮಾಡಿಕೊಂಡು ಅವ್ರ ಎಲ್ಲ ಇದನ್ನು ಅದೇ ಥರ ನಿಭಾಯಿಸ್ಕೊಂಡು ಹೋಗೋರು ನಮ್ಮ ತಾಯಿಯವರು. ತಂದೆ ತಾಯಿಗಳಿಗೆ ಮಕ್ಕಳು ಅವ್ರನ್ನ ಭಾವನೆಯಿಂದ ಸ್ಪಂದಿಸಿ. ಇತ್ತೀಚಿನ ವಾತಾವರಣ ಹೇಗಾಗಿದೆ ಅಂದರೆ, ಅದು ತಪ್ಪು ಅಂತಲೇ ಹೇಳ್ತಿಲ್ಲ, ಸರಿ. ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಿ, ಅವ್ರಿಗೇನೋ ಒಂದು ಮಾಡ್ತೀರಿ. ಈಗ ವಯಸ್ಸಾದ ತಂದೆ ತಾಯಿಗಳಿಗೆ, ಈಗ ಎಲ್ಲರಿಗೂ ಅವ್ರಿಗೆ 70, 80, 90 ಏಜ್ ಆಗಿದೆ. ಈಗ ಒಂದು ಸಿಲಿಂಡರ್ ಬರುತ್ತೆ, ತಂದು ಒಳಗಡೆ ಇಟ್ಕೊಡೋರು ಇರಲ್ಲ. ಮಕ್ಕಳಿದ್ದೀರಿ, ಅದಕ್ಕೆ ಸ್ಪಂದಿಸಲ್ಲ. ಎಲ್ಲೋ ಕರೆದು ಏನೋ ಮಾಡ್ತೀನಿ, ಬರ್ತ್ಡೇ ಮಾಡ್ತೀನಿ, ಅವ್ರದ್ದು ಇನ್ನೇನೋ ಮಾಡ್ತೀನಿ. ಅವ್ರಿಗೆ ಹೋಗಿ ಒಂದು ಮಾರ್ಕೆಟಲ್ಲಿ ಹೋಗಿ ಅವ್ರಿಗೆ ಬೇಕಾದ ಒಂದು ಹಣ್ಣು ತರಕಾರಿ ತಗೊಳ್ಳೋಷ್ಟು ಶಕ್ತಿ ಇರಲ್ಲ. ಮಂಡಿ ನೋವು ಬಂದಿರುತ್ತೆ, ಮಾತ್ರೆಗಳು ತಗೊಳ್ತಿರ್ತಾರೆ, ತಲೆದೇನೋ ಸುತ್ತ ಸಮಸ್ಯೆ ಇರುತ್ತೆ, ಅದಕ್ಕೆ ಸ್ಪಂದಿಸಿ. ಯಾವುದೋ 30-40 ವರ್ಷಗಳ ಹಿಂದೆ ಕಟ್ಟಿರೋ ಮನೆ, ಪ್ಲಂಬಿಂಗ್ ಪ್ರಾಬ್ಲಮ್ ಆಗುತ್ತೆ, ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ. ಇದೇ ಊರಿನಲ್ಲಿರ್ತಾರೆ ಮಕ್ಕಳು, ತಂದೆ ತಾಯಿ ಅದಕ್ಕೆ ಸ್ಪಂದಿಸಲ್ಲ. ತಂದೆ ತಾಯಿಗೆ ಏನೋ ಆಗಿದೆ, ಒಂದು ಪ್ಲಂಬಿಂಗ್ ಪ್ರಾಬ್ಲಮ್ ಆಗಿದೆ, ನಮ್ಮಪ್ಪ ಇರೋ ಕಡೆ, ನಮ್ಮಮ್ಮ ಇರೋ ಕಡೆ, ಅದನ್ನ ಹೋಗಿ ಮಾಡಿಸ್ಕೊಡೋಣ. ಅವ್ರಿಗೇನೋ ಒಂದು ಬೇಕಿದೆ, ಅದನ್ನು ತಂದುಕೊಡೋಣ. ಏನು ಬೇಕು ಅಪ್ಪ ನಿಮಗೆ, ಏನು ಬೇಕು ಅಮ್ಮ ನಿಮಗೆ, ಇಷ್ಟು ಸ್ಪಂದಿಸ್ಬಿಟ್ರೆ ಸಾಕು ಆ ಜೀವಗಳು. ನೀವು ಲಕ್ಷಾಂತರ ರೂಪಾಯಿನ ಸೆಲೆಬ್ರೇಷನ್ ಅವ್ರು ಕೇಳಲ್ಲ. ಆದರೆ ಈಗ ಎಲ್ಲವೂ ಒಂಥರ ತೋರ್ಪಡಿಕೆ ಆಗ್ಬಿಟ್ಟಿದೆ, ಇನ್ನೇನೋ ನಡೀತಿರುತ್ತೆ. ಆ ತಾಯಿ ಕರಳು, ಆ ತಂದೆ ಕರಳು, ನನಗೆ ಎಷ್ಟೋ ಬಾರಿ ನನಗೆ ಅನಿಸುತ್ತೆ, ದೊಡ್ಡದು ಬೇಡ, ಇಂಥದಕ್ಕೆ ಸ್ಪಂದಿಸೋಣ. ನಾವು ಅಂದ್ಕೊಂಡು ಇಂಥ ಹೃದಯ ಅವ್ರಿಗೆ ಅವಶ್ಯಕತೆ ಇರುವಂಥ ಸಣ್ಣ ಸಣ್ಣ ವಿಚಾರಗಳಲ್ಲಿ ಸ್ಪಂದಿಸಬೇಕು, ನಾವು ಸ್ಪಂದಿಸಬೇಕು. ನಮ್ಮ ಕೈಯಲ್ಲಾಗಲ್ವ, ನಮ್ಮ ಕುಮಾರರಿದ್ದಾರೆ, ನಮ್ಮ ಯೂತ್ಸ್ ಇದ್ದಾರೆ, ನಾವು ಸ್ಪಂದಿಸೋಣ ಅನ್ನೋ ಮನಸ್ಥಿತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ದೊಡ್ಡದೇನೂ ಕೇಳಲ್ಲ, ದೊಡ್ಡ ಬ್ಯಾನರ್ ಕೇಳಲ್ಲ, ದೊಡ್ಡ ಇನ್ವಿಟೇಷನ್ ಕಾರ್ಡು, ದೊಡ್ಡ ಬರ್ತ್ಡೇಗಳೇನೂ ಬೇಕಿಲ್ಲ ಅವ್ರಿಗೆ. ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಆಗದೇ ಇರೋದನ್ನು, ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸ್ಕೊಟ್ರೆ ಸಾಕು. ಅವ್ರಿಗೆ ಇನ್ನೊಂದೇನೋ ಒಂದು ಸಣ್ಣ ಬಿಸಿದೇನೋ ಒಂದು ಅದನ್ನು ಮಾಡಿ, ಇನ್ನೇನೋ ಮಾಡಿಕೊಡಿ.